ನಮಸ್ಕಾರ. ನನ್ನ ಶ್ರೀ ಗುರು ರಾಘವೇಂದ್ರ ಮಿನಿ ಕ್ಯಾಂಟೀನು ಬೆಳಿಗ್ಗೆ 8 ಗಂಟೆಗೆ ಓಪನ್ ಮಾಡ್ತೇನೆ. ಹಾಗೆ ಚಹಾ ತಿಂಡಿ, ಬೆಳಿಗ್ಗೆ ಒಂದು ನೀರು ದೋಸೆ, ಮೆಂತ್ಯ ದೋಸೆ, ಇಡ್ಲಿ ಮತ್ತು ರೈಸ್ ಐಟಮು ಎಲ್ಲ ಇರ್ತದೆ. ಅದಾದಮೇಲೆ ಮಧ್ಯಾಹ್ನ ಗಂಜೂಟ, ಅದಕ್ಕೊಂದು ಸಾಂಬಾರ ಗಸಿಯ ಅಂಥದ್ದೇನೋ ಸ್ವಲ್ಪ ದಪ್ಪ ಐಟಮಲ್ಲಿ, ಆಮೇಲೆ ಮೆಣಸು ಕಾಯಿಸಿದ್ದು, ಆಮೇಲೆ ಬೆಳ್ಳುಳ್ಳಿ ಚಟ್ನಿ. ಆದರೆ ದಿನ ಅದೇ ಅಲ್ಲ, ದಿನ ಒಂದಕ್ಕೊಂದು ಬೇರೆ ಬೇರೆ ಇರ್ತದೆ. ಆಮೇಲೆ ಪಲ್ಯ ಇರ್ತದೆ. ಗುರುವಾರ ದಿನ ಪಾಯಸ ಊಟ, ಶುಕ್ರವಾರ ಪಾಯಸ ಇದೆ. ಹಾಗೆ 2 ಗಂಟೆ 3 ಗಂಟೆವರೆಗೆ ಅನ್ನದ್ದು ಊಟದ್ದು ಗಂಜೂಟದ್ದು ನಡೀತಾ ಇರ್ತದೆ. ಕೊನೆಗೆ ಸಾಯಂಕಾಲ ಗೋಳಿ ಬಜ್ಜೆಯ, ಆಮೇಲೆ ನೀರುಳ್ಳಿ ಬಜ್ಜೆಯ, ನೀನು ಪೋಡಿ ಗಿಡಿ ಇಂಥದ್ದೆಲ್ಲ ಸಾಯಂಕಾಲ ಒಂದು 6:30ಗೆ ಹೆಚ್ಚಾಗಿ ನಾನು ಕ್ಲೋಸ್ ಮಾಡ್ತೇನೆ. ಮಧ್ಯಾಹ್ನದ ಊಟ ಮಕ್ಕಳಿಗೆ ಆಫರ್ ಅಂತ ಒಂದು ಸಣ್ಣದು ಹಾಕಿದ್ದಾನೆ. ಕಾಲೇಜ್ ಸ್ಟೂಡೆಂಟ್ಸು, ಹೈಸ್ಕೂಲಿನ ಮಕ್ಕಳಿಗೆ ಬಂದರೆ ಒಂದು ಊಟಕ್ಕೆ 40 ರೂಪಾಯಿ. ಅವರು ಎಷ್ಟೇ ಊಟ ಮಾಡಲಿ, ಏನೇ ಐಟಮ್ ತಗೊಳ್ಳಿ, ಎಷ್ಟು ಸಲ ಮೆಣಸು ತಗೊಳ್ಳಿ, ಏನು ಬೇಕಾರಾಗಲಿ, ಆದರೆ ಅವರಿಗೆ ಕೊಡುವ ಐಟಮಿನ ಬಗ್ಗೆ ನಾನು ಹೇಳೋದಿಲ್ಲ. ಆದರೆ ಅವರಿಗೆ 40 ರೂಪಾಯಿಯ ಲೆಕ್ಕದಲ್ಲೇ ನಾನು ಊಟ ಕೊಡ್ತೇನೆ. ಕ್ಯಾಂಟೀನು ಮನೆಗೆ ತಾಗಿಕೊಂಡೇ ಇರೋದು. ಅದು ಪ್ರವಾಸ ಮಂದಿರದ ಆಪೋಸಿಟ್ಟು, ಅಂದರೆ ವಿನಾಯಕ ನಗರಕ್ಕೆ ಹೋಗುವ ದಾರಿ, ಫಿಲೋಮಿನದ ಪಕ್ಕಕ್ಕೆ.